ಪೇಮೆಂಟ್ ಅವ್ರು ಮಾಡ್ತಾರೆ ಇಲ್ಲ ಅವ್ರು ನಿಮ್ಮ ಹತ್ರ ಕೇಳಿ ಅಂದರು. ಹಾಂ ಕೇಳಿ ಒಂದು ಸರಿ ನೀವು 4 रुपीज़ नहीं है ठीक है. मैसेज कर दो जल्दी. मेरे फ़ोन से वैसे क्यों नहीं हो रहा, क्या प्रॉब्लम आ गई? मोस्टली नेटवर्क इशू. ಅವರು ಕೊಟ್ಬಿಟ್ಟಿದ್ದೀರಾ? ಇಲ್ಲ ಅವ್ರದ್ದು ಕೊಟ್ಟಾರೆ. 9 ಗಂಟೆಗೆ ಮನೆಗೆ ಹೋಗ್ಬಿಡ್ತೀರಿ ನೀವು ಅಂತ ಅನ್ನೋದಾದರೆ ನೀವು 7 o'clock ನೀವು ಮನೆ ಕಡೆಗೆ ಆರ್ಡ್ರ್ ಹಾಕೊಳ್ಳೋಕ್ಕೆ ಶುರು ಮಾಡ್ಕೋಬೇಕು. ಏನಪ್ಪ ಅಂದರೆ ಪೋರ್ಟರು ಮತ್ತು ರ್ಯಾಪಿಡೋ ಮಾಡೋದಕ್ಕೆ ಗೇರ್ ಗಾಡಿ ಬೆಟರ ವಿತೌಟ್ ಗೇರ್ ಗಾಡಿ ಬೆಟರ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ವೇಷನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ ಇವತ್ತು ಡ್ಯೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಪೋರ್ಟರು ಮತ್ತು ರ್ಯಾಪಿಡೋ. ಅದು ಬಿಟ್ಟರೆ ನಮಗೆ ಗತಿ ಇಲ್ಲ ಇವಾಗ ಸದ್ಯಕ್ಕೆ. ಗತಿ ಇಲ್ಲ ಅಂದರೆ ಗಾಡಿ ಪ್ರಾಬ್ಲಮ್ ಅಷ್ಟೇ. ಸೊ ಬೇರೆ ನಿಮಗೆಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಬೇರೆ ಎಲ್ಲ ಆ್ಯಪ್ಗಳಲ್ಲಿ ಮಾಡಬೇಕು ಅಂದರೆ ಲಾಗಿನ್ ಅವರ್ಸ್ ಕೊಡೋಕ್ಕೆ ನನ್ನ ಗಾಡಿಯಲ್ಲಿ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ, ಕ್ಯಾಮ್ರಾ, ಪವರ್ ಬ್ಯಾಂಕು ಎಲ್ಲನೂ. ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬರು ಯಾರೆಲ್ಲ ಹೇಳೋದೇನಪ್ಪ ಅಂದರೆ ಡ್ಯೂಟಿ ಮಾಡೋಕ್ಕೂ ಮುಂಚೆ ಪ್ರತಿಯೊಂದು ಐಟಮ್ನ ನೋಡ್ಕೊಳ್ಳಿ. ಪವರ್ ಬ್ಯಾಂಕ್ ಆಗಲಿ, ಅದಾದಮೇಲೆ ಕೇಬಲ್ ಆಗಲಿ, ಚಾರ್ಜಿಂಗ್ ಕೇಬಲ್ ಆಗಲಿ, ನಿಮ್ಮ ಬ್ಯಾಗ್ ಆಗಲಿ, ಮತ್ತು ಇನ್ನೊಂದೇನಪ್ಪ ಅಂದರೆ ಹ್ಯಾಂಡ್ ಸ್ಲೀವ್ಸ್ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡಿ. ಒಂದಷ್ಟು ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಏನಾದರೂ ಇದೆ ಅಂದರೆ ಮಜ್ಜಿಗೆ ಕ್ಯಾರಿ ಮಾಡಿ. ಈ ಸಮ್ಮರಲ್ಲಿ ಬಿಸಿಲಿಗೆ ಸುಸ್ತಾಗ್ಬಿಡ್ತಾ ಇದೆ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀವಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡಿ. ಫಸ್ಟ್ನೇ ಆರ್ಡ್ರನ್ನ ಆರ್.ಟಿ. ನಗರಿಂದ ಸುಧಾಮ್ ನಗರ್ಗೆ ಒಂದು ಕರ್ಕೊಬಂದೆ 144 ರೂಪಾಯಿ ರ್ಯಾಪಿಡೋದಲ್ಲಿ. ಅದಾದಮೇಲೆ ಸುಧಾಮ್ ನಗರದಲ್ಲಿ ತುಂಬ ಹೊತ್ತು ಒಂದು ಲಾಂಗ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡಿದೆ. ಹತ್ತತ್ರ ಒಂದು ಅರ್ಧ ಅವರ್ ವೆಯ್ಟ್ ಮಾಡಿದೆ. ಅರ್ಧ ಅವರ್ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರು ಸಿಕ್ತು ಪೋರ್ಟ್ರಲ್ಲಿ 388 ರೂಪಾಯಿ ಚಿಕ್ಕಜಾಲ ಕಡೆಗೆ. ಐಟಮ್ನ ಪಿಕಪ್ ಮಾಡಿದ್ದೀನಿ. ಆನ್ ದ ವೇ ಯಾವುದಾದ್ರೂ ರ್ಯಾಪಿಡೋ ಸಿಗ್ತದ ಅಂತ ನೋಡ್ತಾಯಿದ್ದೀನಿ. ಸೊ ಹೋಗೋಣ ಬನ್ನಿ. ಹೋಗೋಕ್ಕೂ ಮುಂಚೆ ಹೆವಿ ಟ್ರಾಫಿಕ್ ಇದೆ. ಯಪ್ಪ ಸಾಕಾಗ್ತಾ ಇದೆ. ಪೇಮೆಂಟ್ ಅವ್ರು ಮಾಡ್ತಾರೆ ಇಲ್ಲ ಅವ್ರು ನಿಮ್ಮ ಹತ್ರ ಕೇಳಿ ಅಂದರು. ಹಾಂ ಕೇಳಿ ಒಂದು ಸರಿ ನೀವು. हेलो सर, पेमेंट सर सेम नंबर. हाँ सेम नंबर, अभी कॉल कर देना, यही नंबर है. हाँ ಓಕೆ ಸರ್, ಥ್ಯಾಂಕ್ ಯು. ಓಕೆ ಪರವಾಗಿಲ್ಲ, ನಾನು ಕಾಲ್ ಮಾಡ್ಕೊತೀನಿ. ಸೊ ಗೈಸ್, ಕಸ್ಟಮರ್ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಕಸ್ಟಮರ್ ಪೇಮೆಂಟು ಮಾಡ್ತೀನಿ ಅಂದಿದ್ದಾರೆ. ಇವರು ಇನ್ಫಾರ್ಮೇಷನ್ಗಳು ಸರಿಯಾಗಿ ಕೊಡೋಲ್ಲ. ಡ್ರಾಪ್ ಹತ್ರ ಹೋಗಿ ಅಂತಾರೆ. ಡ್ರಾಪ್ ಹತ್ರ ಹೋದ್ಮೇಲೆ ಅವ್ರು ಮಾಡ್ತಾರೆ ಪೇಮೆಂಟು. ಅವ್ರನ್ನ ಕೇಳಿದ್ರೆ ಇವ್ರು ಮಾಡಿ ಅಂತಾರೆ, ಇವ್ರನ್ನ ಕೇಳಿದ್ರೆ ಅವ್ರು ಮಾಡ್ತಾರೆ ಅಂತಾರೆ. ಸೊ ಕನ್ಫ್ಯೂಷನ್ಸ್ ಅವ್ರಿಗೇನೆ ಇಂದ. ಆ್ಯಕ್ಚುಲಿ ಆ ಪಾರ್ಸಲ್ ಡೆಲ್ಲಿಯಿಂದ ಬಂದಿರೋದಂತೆ. ಈಗ ಡೆಲ್ಲಿಯಿಂದ ನನಗೆ ಪೇಮೆಂಟ್ ಕಳಿಸ್ತಾನೆ. ಸೊ ನೋಡೋಣ, ಕಳಿಸ್ತೀನಿ ಅಂದ. ಅವನ ಕನ್ನಡ ಬರೋಲ್ಲ, ನನಗೆ ಹಿಂದಿ ಬರೋಲ್ಲ. ಕ್ಯಾ ಭಯ್ಯ ಅಂದರೆ ಅವನು ವಡಾಪಾವ್ ದೇದೆ ಭಯ್ಯ ಅಂತಾನೆ. ಒಳ್ಳೆ ಕಥೆ ಆಯಿತು ಗುರು. ಸೊ ಬನ್ನಿ ನೋಡೋಣ, ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಈಗ ಇಲ್ಲಿಂದ ರಿಟರ್ನ್ ಆರ್ಡ್ರ್ ಸಿಗ್ತದ ಅಂತಂದರೆ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ. ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದರೆ ಇಲ್ಲ. ಹೆಂಗೋ ಟೈಮ್ ಕರೆಕ್ಟಾಗಿ 1:41 ಆಗಿದೆ. ವೆಯ್ಟ್ ಮಾಡೋಣ ಒಂದು 20 ನಿಮಿಷ, ಮಿನಿಮಮ್ ಒಂದು 20 ನಿಮಿಷ ವೆಯ್ಟ್ ಮಾಡಿದ್ರೆ ಊಟ ಗೀಟ ಮಾಡಿಕೊಂಡು ಇಲ್ಲೇ ಎಲ್ಲಾದರೂ ಒಂದು ಸ್ವಲ್ಪ ಆಮೇಲೆ ಸಿಗುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಬನ್ನಿ. 204 ऑनलाइन है, ऑनलाइन है तुमको बस 4 रुपीज़ नहीं है ठीक है. 4 ರೂಪಾಯಿ ಬೊಕ್ಕೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಅಲ್ಲಿಂದ ಏನು ನಾನು ಯಲಹಂಕ ಕಡೆಗೆ ಹೋಗಿದ್ದೆ, ಯಲಹಂಕ ಬಿಟ್ಟು ಬಂದೆ. ಅಲ್ಲಿ ಚಿಕ್ಕಜಾಲ ನಿಯರ್ ಬೈ. ಸೊ ಅಲ್ಲಿಂದ ರಿಟರ್ನ್ ಬಂತು. ಎಲ್ಲಿಗಪ್ಪ ಅಂದರೆ ಮಾನ್ಯತಾ ಟೆಕ್ ಬ್ಯಾಕ್ ಸೈಡು ತನಿಸಂದ್ರಾಗೆ. 204 ರೂಪಾಯಿ. ಕಸ್ಟಮರ್ 200 ರೂಪಾಯಿ ಕೊಟ್ಟರು 4 ರೂಪಾಯಿ ಹೋಯ್ತು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಬಿಟ್ಕೊಡ್ಬೇಕಾಗುತ್ತೆ, ಒಂದೊಂದು ಸರಿ ಕಸ್ಟಮರ್ ಜಾಸ್ತಿ ಕೊಡ್ತಾ ಇರ್ತಾರೆ, ಒಂದೊಂದು ಸರಿ ನಾವೇ ಬಿಟ್ಕೊಡ್ಬೇಕಾಗುತ್ತೆ. ಸೊ ಬನ್ನಿ, ಈಗ ಹೋಗಿ ಇನ್ನೊಂದು ಆರ್ಡ್ರನ್ನ ವೆಯ್ಟ್ ಮಾಡೋಣ. ರ್ಯಾಪಿಡೋ OTP मैसेज कर दो जल्दी. 68 5110. आज मैं पकड़ा दिया. आराम से छोड़ देना भैया घर से. हाँ, मेरा किडनैप कर लेंगे ना.
हैक करेंगे मतलब। मैडम वो कंप्लेंट दे दे तो मेरे को प्रॉब्लम होता। ओ भैया तो कैमरा लगे बैठे हैं। हाँ मेरे पास कैमरा है आराम से। ये सही है। क्यों भैया? मेरा यूट्यूब चैनल है। सेफ्टी नहीं है भाई, क्या सेफ्टी मेरे घर में। नहीं ठीक अगर है। कोई एक्सीडेंट हो जाए हाँ तो लगता नहीं अपनी गलती नहीं थी। बट 24 आवर्स ऑन नहीं रखता। चलो भाई ठीक है, थैंक यू। कैमरा तो लगाया आपने? मेरा यूट्यूब चैनल है मैडम। स्कैनर दिखाना मेरा। दूसरा नंबर है इसमें नहीं जा रहा। फिर नंबर मेरे फ़ोन से वैसे क्यों नहीं हो रहा? क्या प्रॉब्लम आ गई? मोस्टली नेटवर्क इशू। 200 भेज दिया, 225 चेंज नहीं मैम। नहीं पेटीएम नहीं है उसके पास भी नहीं है। 25 रुपीज़। स्कैनर क्या पता 20 रुपीज़ है। 25 आगे से चेंज करूँ? हाँ ठीक है। मेरे को आगे छोड़ दूँगी। आगे शॉप है। ಹಲೋ ಗೈಸ್, ಈಗ ಸುಧಮ್ ನಗರ ಕಡೆ ಬಂದಿದ್ದೀನಿ. ಸುಧಮ್ ನಗರ ಹತ್ರ ಚಾರ್ಜ್ ಆಗಬೇಕು. ಸೊ ಆಲ್ರೆಡಿ ಒಂದು ಗಾಡಿ ವೆಯ್ಟಿಂಗ್ ಇದೆ. ಈ ಗಾಡಿ ಆದಮೇಲೆ ನನ್ನ ಗಾಡಿ. ಸೊ ಚಾರ್ಜ್ಗೆ ಹಾಕ್ಕೊಂಡು ಮೋಸ್ಟ್ಲಿ 5 ಗಂಟೆ ಇಲ್ಲ 6 ಗಂಟೆ ಆಗಬಹುದು. ಚಾರ್ಜ್ಗೆ ಆಗಿದ ತಕ್ಷಣ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಗೈಸ್ ಒಂದು ಆರ್ಡ್ರು ಬಂದೈತೆ. ಗೈಸಿಗೊಂದು ಡ್ಯೂಟಿ ಬಿದ್ದಿದೆ. ಸೊ ಪಿಕಪ್ ಮಾಡೋಕ್ಕೆ ಹೋಗಬೇಕು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಹಾಂ ನಾನು ಪೋರ್ಟರು. ಅವರು ಕೊಟ್ಬಿಟ್ಟಿದ್ದೀರಾ? ಇಲ್ಲ ಅವ್ರದ್ದು ಫೋಟೋ ಹೆಸರು ಹೇಳ್ತೀನಿ ಹೇಳಿ. ನರೇಂದ್ರ ಕುಮಾರ್. ನಿಮ್ಮದು ನಂದು ಅಷ್ಟು ನಂಬರು ಬೇರೆ ಹೆಸರೇನಿದೆ ಅಣ್ಣ? ಓಕೆ, ಮಿಸ್ ಆಗ್ತಿದೆ. ಇದು ಪೇಮೆಂಟ್ ಅಣ್ಣ? ಪೇಮೆಂಟ್ ಅಲ್ಲಿ ಮಾಡ್ತಾರೆ, ಅವರೇ ಮಾಡ್ತಾರಾ? ನಂಬರ್ ಅಪ್ಡೇಟ್ ಮಾಡಿ. ಓಕೆ ಅಣ್ಣ. ಸೊ ಗೈಸ್, ಕಸ್ಟಮರ್ ಐಟಮ್ನ ಪಿಕಪ್ ಮಾಡಿದ್ದೀನಿ. ಮಿಸ್ ಆಗಿದ್ದಿದ್ರೆ ಈಗ ನಿಮ್ಮದು ಪೋಟ್ರಾ ಎಲ್ಲಿ ಡ್ರಾಪು? ಕಾಲ್ ಮಾಡಿ, ಮೋಸ್ಟ್ಲಿ ಬೇರೆಯವ್ರು ಇರಬೇಕು. ಈಗ ಐಟಮ್ ತೊಗೊಂಡೋಗ್ಬಿಟ್ರೆ ನಿಮಗೆ ಕಷ್ಟ ಆಗ್ಬಿಟ್ರೋದು ಈಗ. ಹ್ಞೂ ಸರಿ ಅಣ್ಣ. ಒಂದು 1200 ಅಣ್ಣ. ಹಾಂ 2 ಹೌದು. ಓಕೆ ಅಣ್ಣ. ಸೊ ಗೈಸ್, ಮಿಸ್ಸಾಗಿ ಅವ್ರು ಎದ್ಕೊಂಡು ಹೋಗ್ಬಿಡ್ತಿದ್ರು. ಸೊ ನನ್ನ ಆರ್ಡ್ರನ್ನ ನೋಡಿಕೊಂಡು ಹೆಂಗೋ ಇದಾಯಿತು. ನಾವು ಕಸ್ಟಮರ್ ಅನ್ಕೊಡೋಕೆ ಹೋಗಿ ಅವ್ರು ಕೊಟ್ಟಿದ್ದಾರೆ. ಸೊ ಇದು ಬಂದು HP ಪಾಳ್ಯಕ್ಕೆ ಡ್ರಾಪ್ ಇರೋದು. ಮದಿಕೆರೆ ಪಿಕಪ್ಪು. ಟೈಮ್ ಬಂದುಬಿಟ್ಟು 8:46. ಮನೆಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೆ, ಬಟ್ ಏನೋ ಗೊತ್ತಿಲ್ಲ, ಅರ್ನಿಂಗ್ ಸ್ವಲ್ಪ ಬೇಕಾಗಿರೋದ್ರಿಂದ ಹೋಗ್ತಾಯಿದ್ದೀನಿ. ಬನ್ನಿ
ಗೈಸ್ ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ತುಂಬ ಜನ ನನಗೆ ಏನು ಮಾಡ್ತಾರೆ ಅಂದರೆ ನೈಟ್ ಹೊತ್ತು ಲೈಕ್ ಬ್ರೋ ಲಾಂಗ್ ಆರ್ಡ್ರ್ ತೊಗೊಂಡು ಹೋಗ್ಬಿಟ್ಟಿರ್ತೀವಿ, ಅಲ್ಲಿಂದ ರಿಟರ್ನೇ ಆರ್ಡ್ರ್ ಬರೋಲ್ಲ ಬ್ರೋ, ಅಲ್ಲಿಂದ 15 ಕಿಲೋಮೀಟ್ರ್ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಖಾಲಿ ಮನೆಗೆ ಹೋಗ್ತೀವಿ, ಅಲ್ಲೇ ನಮಗೆ ಟೈಮ್ ವೇಸ್ಟು ಮತ್ತು ಆವತ್ತಿನ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಬ್ರೋ ಅಂತ ತುಂಬ ಜನ ನನಗೆ ಹೇಳಿದ್ರಿ. ಅಂಥವ್ರಿಗೊಂದು ಸಜೆಷನ್ನು ಏನಪ್ಪ ಅಂದರೆ ನೀವು ಇನ್ನೇನು ಮನೆಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ನಾನು 9 ಗಂಟೆಗೆ ಮನೆಗೆ ಹೋಗ್ಬಿಡ್ತೀರಿ ನೀವು ಅಂತ ಅನ್ನೋದಾದರೆ ನೀವು 7 o'clock ನೀವು ಮನೆ ಕಡೆಗೆ ಆರ್ಡ್ರ್ ಹಾಕೊಳ್ಳೋಕ್ಕೆ ಶುರು ಮಾಡ್ಕೋಬೇಕು. ಅಲ್ಲಲ್ಲೇ ಮನೆ ಹತ್ರ ನಿಯರ್ ಬೈ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಜಯನಗರದಲ್ಲಿ ಇದೆ ಅಂದರೆ ಜಯನಗರ ಸುತ್ತಮುತ್ತದಲ್ಲೇ ಯಾವುದಂತೂ ಇರೋ ಅಂತಹ ಏರಿಯಾಗಳಲ್ಲೇ ಡ್ಯೂಟಿ ಮಾಡ್ಕೊಂಡು 7 ಗಂಟೆವರೆಗೂ ಆಚೆ ಎಲ್ಲಿ ಬೇಕಾದರೂ ಓಡಾಡ್ಬಿಟ್ಟು ಅದಾದಮೇಲೆ ಜಯನಗರ ಕಡೆಗೆ ಆರ್ಡ್ರ್ ಹಾಕ್ಕೊಂಡು ಜಯನಗರ ಸುತ್ತಮುತ್ತದಲ್ಲಿ ಇರಬೇಕು. ಅವಾಗ ನಿಮಗೆ ಪೆಟ್ರೋಲ್ದು ಇಶ್ಯೂಸ್ ಈ ಥರ ಎಲ್ಲ ಆಗೋಲ್ಲ. ಕೆಲವೊಂದು ಟೈಮ್ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಪೆಷಲಿ ನಾವು ಈಗ ಏನು ಮಾಡ್ತೀವಿ ಅಂದರೆ ಈಗ ನಾನೇ ತುಂಬ ಸರಿ ಆ ಥರ ಹ್ಯಾಮರ್ಕೊಂಡ್ಬಿಟ್ಟಿದ್ದೀನಿ, ನಾನೇ ಹೇಳ್ತೀನಲ್ಲ ಹ್ಯಾಮರ್ಕೊಂಡಿದ್ದೀನಿ. ಹೆಂಗೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಲಾಸ್ಟ್ ಇನ್ನೊಂದು 8 ಗಂಟೆ 9 ಗಂಟೆಗೆ ಮನೆಗೆ ಹೋಗಬೇಕು, ಅವಾಗ ಏನು ಮಾಡ್ತೀನಿ ಅಂದರೆ ಒಂದು ಲಾಂಗ್ ಆರ್ಡ್ರ್ ಕೊಟ್ಬಿಡ್ತಾನೆ. ಆ ಒಂದು ಆಸೆಗೆ ಲಾಂಗ್ ಆರ್ಡ್ರನ್ನು ಬೀಳುತ್ತೆ ಅಂತ ಒಂದು ಆಸೆಗೆ ನಾವೇನು ಮಾಡ್ತೀವಿ ಎತ್ಕೊಳ್ತೀವಿ, ಅಲ್ಲಿಂದ ಮತ್ತೆ ರಿಟರ್ನ್ ಆರ್ಡ್ರ್ಗಳೇ ಬರೋಲ್ಲ. ಸೊ ಅದು ಆಲ್ಮೋಸ್ಟ್ ಟೈಮ್ ವೇಸ್ಟು. ಮತ್ತು ಅದ್ರ ಜೊತೆಗೆ ನಂದು ಬಿಡು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನನಗೇನು ತೊಂದರೆ ಇಲ್ಲ. ಬಟ್ ಕೆಲವು ಕಡೆ ಏನಾಗ್ಬಿಡುತ್ತೆ ಅಂದರೆ ಈ ಏನು ಗಾಡಿಗಳಿರ್ತವೆ ಪೆಟ್ರೋಲ್ ಗಾಡಿಗಳಿರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಯಾರಾದರೂ ಈ ರೀತಿ ನೀವೇನಾದರೂ ಈಗ ಫಾರ್ ಎಕ್ಸಾಂಪಲ್ ಈ ಥರ ಇಶ್ಯೂಸ್ ಅನ್ನೋದಕ್ಕಿಂತ ಈ ಥರ ನಿಮ್ಗೇನಾದರೂ ಆಗ್ತಾಯಿದ್ರೆ ನೀವು ಹಿಂಗೆ ಮಾಡಿ ಅಷ್ಟೇ ಸರಿ ಹೋಗುತ್ತೆ ಆ ಥರ ಮಾಡಿದ್ರೆ. ಸೊ ಮನೆಗೆ ನೀವು 8 ಗಂಟೆ 9 ಗಂಟೆಗೆ ಹೋಗ್ತೀನಿ ಅಂದರೆ ಒಂದು 1 hour 1.5 ಮುಂಚೆನೇ ನೀವು ಆದಷ್ಟು ಮನೆ ಕಡೆಗೆ ಡ್ಯೂಟಿಗೆ ಹಾಕ್ಕೊಂಡು ಅಲ್ಲೇ ಮಾಡಿಕೊಂಡು ಹಂಗಿಂದ ಮನೆಗೆ ಹೋಗ್ಬಿಡಿ. ಬೆಟರ್ ಐಡಿಯಾ ಇದು. ನನಗೊಂದಷ್ಟು ಕಮೆಂಟಲ್ಲಿ ನಾನು ಜಾಸ್ತಿ ನೋಡಿರೋದೇನಪ್ಪ ಅಂದರೆ ಪೋರ್ಟರು ಮತ್ತು ರ್ಯಾಪಿಡೋ ಮಾಡೋದಕ್ಕೆ ಗೇರ್ ಗಾಡಿ ಬೆಟರ ವಿತೌಟ್ ಗೇರ್ ಗಾಡಿ ಬೆಟರ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ವಿತೌಟ್ ಗೇರ್ ಬೆಟರ್ ಅಂತ ನನ್ನ ಒಂದು ಇದು. ಯಾರಾದರೂ ಗೇರ್ ಗಾಡಿ ಇಟ್ಕೊಂಡಿರೋರು ನೀವ್ಯಾರಾದರೂ ನನ್ನ ವಿಡಿಯೋ ನೋಡ್ತಿರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಗೇರ್ ಗಾಡಿಯಲ್ಲಿ ಚೆನ್ನಾಗಿ ಅರ್ನ್ ಮಾಡ್ಬೋದಾ ಮತ್ತು ಬೆಟರ್ ಆಗಿರುತ್ತಾಗ ಡ್ಯೂಟಿ ಮಾಡೋದಕ್ಕೆ ಅಂತ. ಏನಕ್ಕೆ ನಾನು ವಿತೌಟ್ ಗೇರ್ ಬೆಟರ್ ಅಂತ ನಾನು ಹೇಳ್ತೀನಿ ಅಂದರೆ ಈಗ ವಿತೌಟ್ ಗೇರಲ್ಲಿ ಏನಾಗುತ್ತೆ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಜಾಗ ನೋಡಿ, ಇಲ್ಲಿ ನಿಮಗೆ ಸ್ಪೇಸ್ ಸಿಗುತ್ತೆ, ಸೊ ಜಾಗ ಸಿಗುತ್ತೆ. ಅದೇ ನೀವು ಗೇರ್ ಗಾಡಿ ಆದರೆ ನಿಮ್ಗೆ ಆ ಒಂದು ಅಡ್ವಾಂಟೇಜ್ ಇರೋಲ್ಲ. ಇದೊಂದು ನನಗೆ ಒಂದು ಅಡ್ವಾಂಟೇಜಿಂದ ನನಗೆ ವಿತೌಟ್ ಗೇರ್ ಬೆಟರ್ ಅಂತ ನನ್ನ ಒಂದು ಒಪಿನಿಯನು. ಬಟ್ ಗೇರ್ ಗಾಡಿಗೆ ಇದಕ್ಕೂ ಕಂಪ್ಯಾರಿಸನ್ ಮಾಡೋದಾದರೆ ಅದರಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ ಅದರಲ್ಲಿ ಮೈಲೇಜ್ ಅಡ್ವಾಂಟೇಜ್ ಇದೆ. ಒಂದು ಒಳ್ಳೆ ಗಾಡಿ ಮೈಲೇಜ್ ಬರೋ ಗಾಡಿನ ಅದನ್ನು ಹಿಡ್ಕೊಂಡ್ರೆ ಸೊ ಇದು ಮೈಲೇಜ್ ಕಮ್ಮಿ ಬರುತ್ತೆ. ನಿಮಗೆಲ್ಲ ಗೊತ್ತಿರೋದೆ ವಿತೌಟ್ ಗೇರ್ ಆದರೆ ನಿಮಗೆ ಜಾಸ್ತಿ ಮೈಲೇಜ್ ಬರೋಲ್ಲ, 30 ಇಲ್ಲ ಮ್ಯಾಕ್ಸಿಮಮ್ 40 ನನಗೆ ಗೊತ್ತಿರೋ ಪ್ರಕಾರ, ಇಲ್ಲ 45 ಅಬೋ ಅಂದರೆ 50 ಕೂಡ ಬರೋ ಡೌಟು. ಅದೇ ನಿಮಗೆ ಗೇರ್ ಗಾಡಿ ಅಂದರೆ 60 70 ಈ ಥರ ಬರೋವಂಥ ಗಾಡಿಗಳಿದ್ದಾವೆ. ಸೊ ಅದರಿಂದ ಕಂಪ್ಯಾರಿಸನ್ ಮೈಲೇಜ್ಗೆ ಕಂಪೇರ್ ಮಾಡಿಕೊಂಡ್ರೆ ಅದು ಬೆಟರು. ಬಟ್ ಐಟಮ್ಸ್ನ ಕ್ಯಾರಿ ಮಾಡೋದಕ್ಕೆ ಸ್ಪೇಸ್ನ ನಾವೇನಾದರೂ ಬೇಕು ಅಂತ ಅಡ್ವಾಂಟೇಜು ಇದರಲ್ಲಿದೆ. ಸೊ ನನ್ನ ಒಪಿನಿಯನ್ ನಾನು ಹೇಳೋದಾದರೆ ಬೆಟರ್ ಅಂದರೆ ವಿತೌಟ್ ಗೇರ್ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ. ಯಾರಾದರೂ ಗೇರ್ ಗಾಡಿ ಇರೋವಂಥವ್ರು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಯಾವ್ದು ಬೆಟರು ಅಂತ. ಹರೀಶಾ ಆಗಿದೆಯಾ 262 ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ಇವತ್ತು ಇದೇ ಥರನೇ ಬೆಳಗ್ಗೆಯಿಂದ ಮೋಸ್ಟ್ಲಿ ಒಂದು 7-8-10 ರೂಪಾಯಿ ಹೋಗ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, 1 ರೂಪಾಯಿ 2 ರೂಪಾಯಿಗೆಲ್ಲ ಈಗ ಕಷ್ಟ ಕಿತ್ತಾಡೋಕ್ಕಾಗಲ್ಲ. ಜಾಸ್ತಿ ಅಮೌಂಟ್ ಆಗಿದ್ರೆ ಏನು ಅನ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನನಗೊಂದು ಡೌಟು, ಅವ್ರೇನು ಐಟಮ್ ಇತ್ತು ಅದು ಬೇರೆ ಏನೋ ಐಟಮ್ ಅನ್ನಿಸ್ತಿದೆ ನನಗೆ. ಬೇರೆ ಏನಾದರೂ ಅಂದರೆ ಅದೇ ಅಂತ ಹೇಳಲ್ಲ ನಾನು, ಬಟ್ ಅದೇ ಥರನೇ ಅಂತ ಅನ್ನಿಸ್ತಿದೆ. ಬಟ್ ಸ್ವಲ್ಪ ನಾನು ನಮ್ಮ ಪೋಟ್ರ್ ಹುಡುಗರಿಗೆ ಹೇಳೋದೇನಪ್ಪ ಅಂದರೆ ಚೂರು ನೋಡ್ಕೊಳ್ಳಿ, ಹುಷಾರು, ಐಟಮ್ಸ್ನ ಕೇಳ್ಕೊಳ್ಳಿ ಯಾವುದು ಡ್ರಾಪ್ ಮಾಡಿದ್ರೆ ಏನು ಅಂತ. ನಾನು ಕೇಳಿದೆ ಮೆಡಿಸನ್ ಅಂತ, ಅಲ್ಲಿ ಹುಷಾರಿಲ್ಲ ಅವ್ರಿಗೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಸೀನರಿ ಬೇರೆ ಥರ ಇದೆ. ಬಟ್ ಹುಷಾರಷ್ಟೇ ನಾನು ಹೇಳೋದು ನಿಮಗೆ. ಸೊ ಬನ್ನಿ, ಈಗ ನಾನಿರೋದು SG ಪಾಳ್ಯ. ಇಲ್ಲಿಂದ ಯಾವುದಾದ್ರೂ ರಿಟರ್ನ್ ಮನೆ ಕಡೆಗೆ ಬಿದ್ದರೆ ಎದ್ಕೊಂಡು ಹೋಗ್ತಾ ಇರೋದೆ, ಇಲ್ಲ ಅಂದರೆ ಖಾಲಿ ಆದರೂ ಹೋಗ್ತಾ ಇರ್ತೀನಿ. ನೋಡೋಣ ಬನ್ನಿ ಯಾವುದೊಂದು.
ವೀಕ್ಷಕರೇ, ಸೊ ಟೈಮ್ ಬಂದುಬಿಟ್ಟು 10:27 ಆಗಿದೆ. ಈಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೇನು SG ಪಾಳ್ಯ ಕಡೆ ಹೋದೆ, ಅಲ್ಲಿಂದ ಯಾವುದೂ ರಿಟರ್ನ್ ಆರ್ಡರ್ ಸಿಗಲಿಲ್ಲ. ಸೊ ಖಾಲಿ ಮನೆಗೆ ಬರಬೇಕಾಯಿತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಈ ಥರ ಆಗುತ್ತೆ. ನಾನು ಅದನ್ನೇ ಹೇಳಿದ್ದು, ಮನೆ ಸೈಡೇ ಇರಬೇಕು, ಇಲ್ಲ ಅಂದರೆ ಈ ಥರ ನೋಡಿ ಖಾಲಿ ಬಂದೆ. ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ಅದೇ ಪೆಟ್ರೋಲ್ ಗಾಡಿ ಆಗಿದ್ರೆ ಪ್ರಾಬ್ಲಮ್ ಆಗಿರೋದು. ಸೊ ಇವತ್ತು ಅರ್ನಿಂಗ್ಸ್ ತಿಳ್ಕೊಳ್ಳೋಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಮಾಡಿದ್ದು ರ್ಯಾಪಿಡೋ ಮತ್ತು ಪೋರ್ಟರಲ್ಲಿ ಬಂದುಬಿಟ್ಟು 462 ರೂಪಾಯಿ ಆಗಿದೆ. ನೋಡಿ ಇಲ್ಲಿ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ರ್ಯಾಪಿಡೋದಲ್ಲಿ ಬಂದು 924 ರೂಪಾಯಿ ಆಗಿದೆ. ಸೊ ಟೋಟಲಾಗಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು, ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇನ್ನು ಇವಾಗ ಯಾವುದೋ ಡ್ಯೂಟಿ ಬರ್ತಿದ್ದಲ್ಲಪ್ಪ, ಮನೆ ಹತ್ರ ಬಂದಮೇಲೆ ಕೊಡ್ತಾನೆ 62 ರೂಪಾಯಿ ಪೆನ್ಸನ್ ಡೌನ್. ಬೇಡ, ಈಗ ಡ್ಯೂಟಿ ಆಫ್ ಮಾಡೋಂಥ ಸಮಯ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್, ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ಆದಷ್ಟು ಹುಷಾರಾಗಿರಿ. ನಿಮ್ಮ ಫ್ಯಾಮಿಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.